ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಕನ್ನಡಿಗಾಂತರಲೇ ಇವತ್ತು ಬುಧವಾರ, ಡೇಟ್ ಬಂದ್ಬಿಟ್ಟು 22. ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ನೋಡೋಣ. ಬರೀ ಸರ್ಜೆ ಅಂತ ಏನಿಲ್ಲ, ನಾರ್ಮಲ್ 25% ಇರೋದು. ನೋಡೋಣ. ಯಾವಾಗ ಕೆಫೆ ಅಹಮದಾಬಾದ್ ಪಿಕಪ್ ಹತ್ರ ಬಂದಿದ್ದೀನಿ. ಅಣ್ಣ 3 to 5 ಅನ್ಕೊಡಿ ಸರ್. ಇಲ್ಲಿ ನೋಡ್ತೀರಾ ಅಣ್ಣ? ಅಣ್ಣ ಇಲ್ಲಿ 3 to 5 ಅಣ್ಣ. ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಇವಾಗ ಮತ್ತೆ ಕೆರೆಗೆ ಡ್ರಾಪ್ ಇರೋದು ಫಸ್ಟ್ನೇ ಆರ್ಡ್ರು. ಬರ್ರಿ, ಇವತ್ತು 35 ಆರ್ಡ್ರಕ್ಕೆ 500 ರೂಪಾಯಿ ಇನ್ಸೆಟ್ ಐತಿ. ಹೊಡಿಯೋನು ಚಾಲು ಮಾಡ್ರು, ಪಡ ಹೊಡೀನಿ ಇವತ್ತು. ಯಾಕಂದ್ರೆ ನಿನ್ನೆ ಕೆಲ್ಸಕ್ಕೆ ಬಂದಿದ್ನಿ, ಏನೋ ಆಯಿತು, ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ಮನೆಗೆ ಹೋಗ್ಬಿಟ್ನಿ ಅಲ್ಲಿಗೆ. ಇವಾಗ ಕಂಟಿನ್ಯೂ ಹೊಡೀನಿ ಇವತ್ತಿಂದ. ಇವಾಗ ಸೆಕೆಂಡ್ 2 ಆರ್ಡ್ರ್ ಆಗಿರೋದು 97 ರೂಪಾಯಿ ಅರ್ನಿಂಗ್ಸ್ ಆಗಿದೆ, ಎಲ್ಲ ಸೇರಿಸ್ಬಿಟ್ಟು. ನೋಡೋಣ. ಇವಾಗ 3ನೇ ಆರ್ಡ್ರು ಇಲ್ಲೇ ಝೋನಲ್ಲೇ ಇದ್ದೀನಿ, ಎಲ್ಲಿ ಸಂಜಯನಗರ ಆರ್ಎಂಯಲ್ಲಿ. ನೋಡೋಣ. ಮತ್ತೆ ಡೈಲಿ ನೀವು ಎಷ್ಟು ಹೊಡಿತೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊ ಬರ್ರಿ, ಹಂಗೆ ನೋಡೋಣ. ಮತ್ತೆ ಇವಾಗ ಆರ್ಡರ್ ಬಿದ್ದಾಗ ಸಿಗ್ತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 9:04 ಆಗಿರೋದು. 1 hour 49 ನಿಮಿಷ, 271 ಆರ್ಡ್ರ್ ಆಗಿದೆ. ಆರ್ಡ್ರು ಲೆಕ್ಕ ಬಂದ್ಬಿಟ್ಟು 6 ಆರ್ಡ್ರ್ ಆಗಿರೋದು. ಯಾವುದು ಎ ಟು ಬಿಂದ ಎಲ್ಲಿ ಕೊಟ್ಟ? ಸಹಕಾರ ನಗರ ಕೊಟ್ಟವನೆ. 53 ರೂಪಾಯಿ, 7 ಕಿಲೋಮೀಟ್ರಾ? ಹೋಗೋಣ ಬರ್ರಿ. ಮಲ್ಟಿ ಆರ್ಡ್ರು ಒಂದು. ಏನು ಈ ಥರ ಕೊಟ್ಬಿಟ್ಟಪ್ಪೋ. ಇದು ಫಸ್ಟ್ ಯಾವ್ದು ಪಿಕಪ್ಪು, ಯಾವ ಡ್ರಾಪ್ ಅಂತ ನೋಡೋಣ. ಫಸ್ಟ್ ಸಹಕಾರ ನಗರ ಡ್ರಾಪು, 2ನೇದು ಕೆಂಪಾಪುರ ಡ್ರಾಪ್ ಇರೋದು. 2 ಆರ್ಡ್ರ್ ಕೊಟ್ಟರೆ ಫುಡ್ಡು ರೆಡಿ ಬಂತು. 2 ಫುಡ್ ರೆಡಿ. ಈಗ 2 ಕೊಟ್ಟರೆ ಇನ್ನು 8 ಆರ್ಡ್ರ್ ಆಗುತ್ತೆ. ಇವಾಗ ಸ್ಲಾಟು ಬುಕ್ ಮಾಡ್ಕೋತಾ ಇದ್ದೀನಿ. 9ರಿಂದ 12, 12ರಿಂದ 4 ಬುಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸಾಯಂಕಾಲದೊಂದು ಬುಕ್ ಮಾಡ್ಕೋಬೇಕಲ್ಲ, ಮತ್ತು ಅದನ್ನು ಮಾಡ್ಕೋಬೇಕು. 7ರಿಂದ 7, 15 ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ. ಬರ್ರಿ, ಇನ್ನು ಎಲ್ಲ ಬುಕ್ಕಿಂಗ್ ಆಯಿತು. ಆದರೆ ಬೆಳಗ್ಗೆ ನಾನು ಇದು ಕೊಟ್ಟಿದ್ನಲ್ಲ, ಬೆಳಗ್ಗೆ ಒಂದೇ ಬುಕ್ ಮಾಡ್ಕೊಂಡಿದ್ದು. 7ರಿಂದ 9, 9ರಿಂದ 12 ಇವಾಗೆಲ್ಲ ಬುಕ್ ಮಾಡ್ಕೊಂಡಿದ್ದೀನಿ ಇಷ್ಟೇನ. ಬರ್ರಿ, ಇವಾಗ ಹೋಗ್ತೀನಿ. ಇವಾಗ ಎ ಟು ಬಿ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 10:16 ಆಗಿರೋ ಟೈಮಿಂಗ್ಸು. 10 ರೂಪಾಯಿ ರಿಟರ್ನ್ ಕೊಟ್ಟಿರೋದು. 400 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 9 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು ಬೇಕಾಗಿರೋ ಫಸ್ಟ್ ಟಾರ್ಗೆಟ್ಗೆ 14, 3 ಅವರ್ ಆಗಿದ್ದೀನಿ ಲಾಗಿನ್ ಆಗಿ. ನೋಡೋಣ. ಇನ್ನೂ ಸರ್ಜ್ ಅಂತೂ ಯಾವುದೂ ಇಲ್ಲ. 10 ಗಂಟೆ ಮೇಲೆ ಸರ್ಜ್ ಇಲ್ಲ, ಏನಿಲ್ಲ. ನೋಡೋಣ. ಇವಾಗ ಡೈರೆಕ್ಟ್ 12 ಗಂಟೆಗೆ ಸಿಗ್ತೀನಿ. 12 ಗಂಟೆ 8 ಸರ್ಜ್ ಕೊಟ್ಟವನಂತ. ನೋಡೋಣ. ಇವಾಗ ಟೈಮ್ ಬಂದುಬಿಟ್ಟು 12:27 ಗಂಟೆ ಆಗಿದೆ. 25% ಇರೋದು. 570 ರೂಪಾಯಿ ಟಿಪ್ಸ್ ಎಲ್ಲ ಸೇರಿಬಿಟ್ಟು 5 ಅವರ್ 11 ನಿಮಿಷ ಆಗಿದೆ. 14 ಆರ್ಡ್ರ್ ಹೊಡೆದಿದ್ದೀನಿ. ಏನು ತುಂಬ ಆರ್ಡರ್ಸ್ ಕೊಡ್ತಾಯಿಲ್ಲ, ಅರ್ಧ ಗಂಟೆ ಒಂದೊಂದು ಆರ್ಡರ್ ಕೊಡ್ತಾಯಿದ್ದೀನಿ. ಇವತ್ತು ಏನಾಗಿದೆ ಗೊತ್ತಿಲ್ಲ. ನೋಡೋಣ. 25% ಸರ್ಜ್ ಇದೆ. ಅಂದರೆ ಲೋಕಲ್ ಆರ್ಡ್ರಿಗೆ ಬರೀ 7% ಸರ್ಜ್ ಇರೋದು. ಇವಾಗ ನೋಡಿ, ಒಂದು ಆರ್ಡ್ರ್ ಕೊಟ್ಟಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟವನಂದರೆ 19 ರೂಪಾಯಿ ಕೊಟ್ಟಿರೋದು ಅಮೌಂಟು ಅಷ್ಟೇ. ಏನು ಮಾಡೋದು? 19 ರೂಪಾಯಿ, 10 ರೂಪಾಯಿ ಟಿಪ್ಸು, 7 ರೂಪಾಯಿ ಸರ್ಜು. ಏನು ಮಾಡೋಕ್ಕಾಗಲ್ಲ. ನೋಡೋಣ. ಇವಾಗ ನೆಕ್ಸ್ಟ್ ಆರ್ಡ್ರ್ ಆದಮೇಲೆ ಸಿಗ್ತೀನಿ ಮತ್ತೆ. ನೋಡಿ, ಮಧ್ಯಾಹ್ನ 1 ಗಂಟೆಗೆ ಯಾವುದೂ ಕೊಡಲಿಲ್ಲ ನೋಡಿ ಆರ್ಡ್ರಸ್ಸು. ಅಂದರೆ ಸರ್ಜ್ ಕೊಡ್ತಾಯಿಲ್ಲ ನೋಡಿ. ಇವಾಗ ನೋಡಿ, 1 ನಿಮಿಷ ರಿಫ್ರೆಶ್ ಮಾಡ್ತೀನಿ. ನೋಡಿ, ಸರ್ಜೇ ಇಲ್ಲ. 25% ಕೊಟ್ಟಿದ್ದೆ ಆವಾಗಲೇ. ನೋಡಿ, 25% ಆವಾಗಲೇ ತೋರಿಸಿರ್ದು. ಅಂದರೆ ಇವಾಗ ಏನೂ ಕೊಡ್ತಾಯಿಲ್ಲ. ಇವಾಗ ಅಬ್ಬಿಕರಿಯಿಂದ ಯಾವುದೋ ಕೊಟ್ಟವನೇ ಲಂಚ್ ಬಾಕ್ಸಿಂದ. ಇವಾಗ ಇದು ಪಿಕಪ್ ಮಾಡಿ ಡ್ರಾಪಿಗೆ ಎಲ್ಲಿ ಕೊಟ್ಟವನೇ? ಡ್ರಾಪು ಇಲ್ಲಿ ಲೋಕಲ್ ಜಾಳಲ್ಲಿ ಹತ್ರ ಇರೋದು. ಬರ್ರಿ, ಇದನ್ನು ಪಿಕಪ್ ಮಾಡೋಕ್ಕೆ ಹೋಗೋಣ. ನೋಡಿ, ಇವಾಗ ಅದು ಆರ್ಡ್ರ್ ತಂದಿದ್ನಲ್ಲ, ತಂದಿರೋದಕ್ಕೆ 1 ರೂಪಾಯಿನೂ ಸರ್ಜ್ ಕೊಡಿಲ್ಲ. ಬರೀ 21 ರೂಪಾಯಿ ಟ್ರಾವೆಲ್ ಪೇ. ಮಧ್ಯಾಹ್ನ 1:30 ಗಂಟೆಗೆ ಈ ಥರ ಮಾಡಿದ್ರೆ ಇವನು ಸರ್ಜೇ ಕೊಡ್ತಾಯಿಲ್ಲ. ನೋಡಿ ಏನಾಗಿದೆ ಅಂತ ಗೊತ್ತಿಲ್ಲ. ಆವಾಗಲೇ ಬೆಳಗ್ಗೆಯಿಂದ 2 ಆರ್ಡ್ರ್ ಸರ್ಜ್ ಹೊಡೆದಿರೋದು. ಸರ್ಜ್ ಅದು ತೋರಿಸ್ತೀನಿ ರೀ. ನೋಡಿ, ಇವೆಲ್ಲ ಸರ್ಜಲ್ಲಿ ಹೊಡೆದಿರೋದು ಟ್ರಪಲ್ಸು ಮತ್ತು ಇವೆಲ್ಲ ಆರ್ಡ್ರಸ್ಸು. ಇವಾಗ ನೋಡಿದ್ರೆ ಸರ್ಜ್ ಕೊಡ್ತಾಯಿಲ್ಲ, ಏನಿಲ್ಲ. ಏನು ಮಾಡೋದು? ಈ ಥರ ಮಾಡಿಬಿಡ್ತಾನೆ ಕಸ್ಟಮರ್. ಟಿಪ್ಸ್ ಇರೋದು ಸರ್ಜು 25%. ಮೆಸೇಜಲ್ಲಿ 25% ತೋರಿಸ್ತಾನೆ 3 ಗಂಟೆವರೆಗೂ. ಯಾವಾಗ ನೋಡಿದ್ರೆ ಸರ್ಜ್ ಕೊಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದ 4 ಕಿಲೋಮೀಟ್ರ್ ನಮ್ಮ ಝೋನಿಗೆ ಹೋಗ್ಬೇಕು. ಝೋನ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗೊಂದು ಸಂಜಯನಗರಿಂದ ಆರ್ಡರ್ ತೊಗೊಂಡ್ಬಿಟ್ಟು ಬಂದೆ. ನೋಡಿ, ಇಂಡೀಸ್ ಯಾವುದೋ ಕೊಟ್ಟೇ ಬಿಟ್ನಲ್ಲ ಮತ್ತೆ 5 ಕಿಲೋಮೀಟ್ರದು. 43 ರೂಪಾಯಿ 9. ಅಯ್ಯೋ, ಮಲ್ಟಿ ಆರ್ಡ್ರು. ಇಂಡೀಸ್ ಬರ್ಗರ್ ಅಂತ ಎಲ್ಲಿ ಕೊಟ್ಟನ ಗೊತ್ತಿಲ್ಲ. ಹೋಗೋಣ ಇರಿ, ನೋಡೋಣ. ಈಗ ಎಲ್ಲಿ ಲೊಕೇಶನ್ ಪಿಕಪ್ ಒಂದೇ ಟೌನಲ್ಲಿರೋದು.
ನೋಡಿ ಸರ್ಜ್ ಏನು ತೋರಿಸ್ತಾರ ಆದರೂ ಕೊಡ್ತಾ ಇದ್ದಾನೆ, ಪರವಾಗಿಲ್ಲ ಸರ್ಜು. ಇವಾಗ 30 ರೂಪಾಯಿ ರಿಟರ್ನ್ ಇತ್ತು, ಈ ಆರ್ಡ್ರಿಗೂ ಕೊಟ್ಟವನೆ 86 ರೂಪಾಯಿದು, 15 ರೂಪಾಯಿ ಸರ್ಜ್ ಕೊಟ್ಟವನೆ ಅಷ್ಟೇ. ಬರ್ರಿ ಈಗ ಹೋಗೋಣ, 2 ಆರ್ಡ್ರ್ ತೊಗೊಂಡು ಬಿಟ್ಟು ಸಿಗ್ತೀನಿ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 765 ರೂಪಾಯಿ ಆಗಿದೆ. 643, 18 ಆರ್ಡ್ರ್ ಆಗಿರೋದು. ಇನ್ನು ಬೇಕಾಗಿರೋದು 5 ಆರ್ಡ್ರ್ ಬೇಕಾಗಿದೆ. ಇವಾಗ ಯಲಹಂಕದಲ್ಲಿದ್ದೀನಿ. ಯಲಹಂಕದಿಂದ ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಒಂದು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಹತ್ರ, ಮತ್ತೊಂದು ಇದ್ರ ಹತ್ರ L&T ಅಪಾರ್ಟ್ಮೆಂಟಿಗೆ 2 ಆರ್ಡ್ರ್ ಕೊಟ್ಟವನೆ. ಮೇಲ್ಗಡೆ ಇರೋದು ಇಲ್ಲೇ ಫಿನಿಕ್ಸ್ ಮಾಲ್ ಹತ್ರ, ಅಂದರೆ ಮಾಲ್ ಆಫ್ ಏಷ್ಯಾ ಅಲ್ಲೇ ಪಕ್ಕದ್ದು. 2ನೇ ಆರ್ಡ್ರು L&T ಅಪಾರ್ಟ್ಮೆಂಟಿಗೆ. ಇದು 2 ಕೊಟ್ಟರೆ ಇನ್ನು ಬೇಕಾಗಿರೋದು 3 ಫಸ್ಟ್ ಟಾರ್ಗೆಟ್ಗೆ. ಇವಾಗ ಟೈಮಿಂಗ್ಸು 2:15 ಗಂಟೆ ಆಗಿದೆ. ನೋಡೋಣ ಇವಾಗ ಯಲಹಂಕದಿಂದ ಹೋಗೋಣ ಬೇಗ. ಇಲ್ಲಿಂದ ಅರ್ಧ ಗಂಟೆ ಮಾಡಿದ್ರು ಇದು, ಆಮೇಲೆ ಸಿಗ್ತೀನಿ, ಫುಡ್ ಬಿದ್ದು ಹೋಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, 2:39 ಆಗಿದೆ ಟೈಮಿಂಗ್ಸು. ಸರ್ಜೆ ಕೊಡಲಿಲ್ಲ ನೋಡಿ ಇದಕ್ಕೆ ತಿಂಗ್ಳಿಂದ. ಏನು ಮಾಡೋದು, ಕನ್ಫರ್ಮು ಹೋಗೋಣ, ಕನ್ಫರ್ಮ್ ಮಾಡಿಕೊಂಡು. ಇವಾಗ ಸಹಕಾರ ನಗರದಿಂದ ಸೈಕೋ ಸೋಷಿಯಲ್ ಹೌಸಿಂದ ಬಿದ್ದಿರೋದು ಆರ್ಡ್ರು. 8:12 ಆಗಿದೆ. 3:27 ಗಂಟೆ ಟೈಮಿಂಗ್ ಇರೋದು. 922 ಆಗಿದೆ. ಈ ಡ್ರಾಪ್ ಬಂದುಬಿಟ್ಟು ಎಲ್ಲಿ ಸಂಜಯನಗರ ಇರೋದು. ಬರೀ ಈಗ ಸಂಜಯನಗರಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಡೈರೆಕ್ಟಾಗಿ ಸಾಯಂಕಾಲ ಲಾಗಿನ್ ಆಗ್ತೀನಿ. ನೋಡೋಣ, ಇದೊಂದು ಕೊಟ್ಟರೆ ಟಾರ್ಗೆಟ್, ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಮುಗಿಯುತ್ತೆ. ಇವಾಗ ಕರೆಕ್ಟ್ ಟೈಮಿಂಗ್ಸ್ 7 ಗಂಟೆ ಆಗಿದೆ. ಇಲ್ಲೇ ಒಂದು ಲೋಕಲ್ ಆರ್ಡ್ರ್ ಕೊಟ್ಟಿದ್ದ, ಡೆಲಿವರಿ ಕೊಟ್ಟಿದ್ದೆ ಯಾಬ್ ರೂಮಿಂದ. ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದ ಅಂದರೆ ಅವಾಗಲೇ ಕನ್ಫರ್ಮ್ ಮಾಡಿದ್ದೆ ಬೈಕ್ ಮೇಲೆ ಇದೀನಂತ. 22 ರೂಪಾಯಿ, 7 ರೂಪಾಯಿ ಸರ್ಜು. ಇವಾಗ ಬೇಕಾಗಿರೋ ನನಗೆ ಟಾರ್ಗೆಟ್ಸು ಬರೀ 10 ಆರ್ಡ್ರ್ ಬೇಕಾಗಿದೆ. ಹುಣಾಣಿಂದ ಯಾವುದಪ್ಪ ಎಲ್ಲ ಹಂಗೆ ಕೊಟ್ಬಿಟ್ನಲ್ಲ ವಿದ್ಯಾರಣ್ಯ. 35 ರೂಪಾಯಿನಾ? ಇಷ್ಟೊಂದು ಲಾಕು ಮಲ್ಟಿ ಆರ್ಡ್ರ್ ಅನಿಸುತ್ತೆ ಆಲ್ಮೋಸ್ಟು. ಇಷ್ಟೊಂದು ಕಮ್ಮಿನ ಅಮೌಂಟು? ಇಲ್ಲಿ ನೋಡಿ, ವಿದ್ಯಾರಣ್ಯಪುರಮ್ಗೆ ಹೋಗ್ಬೇಕು, ಬರೀ 28-30 ರೂಪಾಯಿ ಇಷ್ಟೊಂದು ಕೊಟ್ಬಿಟ್ರೆ. ಫಸ್ಟು ಹುಣಾನು, ಆಮೇಲೆ ಬಂದುಬಿಟ್ಟು ನಂದನ ಪ್ಯಾಲೇಸ್ 2 ಆರ್ಡ್ರ್ ಕೊಟ್ಟೆ. 2 ಆರ್ಡ್ರ್ ಕೊಟ್ಟರೆ 8 ಆರ್ಡ್ರ್ ಬೇಕು. ನೋಡಿ ಜಲ್ದಿ ಹೊಡಿಯೋನು. ಇನ್ನು ಬೇಕಾಗಿರೋದು ಟೈಮಿಂಗ್ಸ್ 7 ಆಗಿದೆ. ಇನ್ನು 3:30 ಗಂಟೆಯಲ್ಲಿ ಹೊಡಿಬೇಕು ಇಷ್ಟೊಂದು, ಆಮೇಲೆ ಸಿಗ್ತೀನಿ. ಸ್ನೇಹಿತರೆ, ಇವತ್ತು ಫುಲ್ ಖುಷಿಯಾಗಿಬಿಟ್ಟೆ. ನೋಡ್ಬೋದು 194 ರೂಪಾಯಿ ಆರ್ಡ್ರ್ ಬಿದ್ದಿದೆ. ಬಿದ್ದಿರೋ ಕಾರಣ ಕಸ್ಟಮರ್ 150 ರೂಪಾಯಿ ಟಿಪ್ಸ್ ಕೊಟ್ಬಿಟ್ಟವ್ರೆ. ಥ್ಯಾಂಕ್ ಯು ಕಸ್ಟಮರ್. ಬೇಗ ಹೋಗ್ಬಿಟ್ಟು ಡೆಲಿವರಿ ಕೊಡೋಣ. ಬೇಗ ಅಂದ್ರೆ ಆಲ್ಮೋಸ್ಟ್ ಲೇಟ್ ಆಗುತ್ತೆ. ಇನ್ನೂ HDFC ಬ್ಯಾಂಕ್ ಮೇಲ್ಗಡೆ ಎಲ್ಲಿ ಕುಡಿಗಲ್ಲಿ ಇದ್ರ ಹತ್ರ ಇರೋದು. ಬರೀ ಈಗ ಪಿಕಪ್ ಮಾಡ್ಕೊ ಹೋಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 9:36 ಆಗಿರೋದು. ಇನ್ನೂ ಬೇಕಾಗಿರೋದು 3 ಆರ್ಡ್ರು. 1468 ರೂಪಾಯಿ ಆಗಿದೆ ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟು. ಇನ್ನು 3 ಆರ್ಡ್ರ್ ಬೇಕಾಗಿದೆ. ಇವಾಗ 2 ಮಲ್ಟಿ ಆರ್ಡ್ರ್ ಕೊಟ್ಟಿರೋದು ಸಹಕಾರ ನಗರ ಮನೀಸ್ ದಮ್ ಬಿರಿಯಾನಿಯಿಂದ. ಒಂದು ನ್ಯೂ ಬೇಲ್ ರೋಡು, ಇನ್ನೊಂದು JP ಪಾರ್ಕ್ ಬ್ಯಾಕ್ ಸೈಡು, ಮುತ್ತಪ್ಪಲೋಟೆ ಯಾವುದೋ ಇದೆ. ಅದು ಅಲ್ಲಿ ಹೋಗ್ಬಿಟ್ಟು ಡ್ರಾಪ್ ಮಾಡಬೇಕು. ಬರೀ 2 ಆರ್ಡ್ರ್ ಕೊಟ್ಟರೆ ಇನ್ನು ಲಾಸ್ಟಿಗೆ 1 ಆರ್ಡ್ರ್ ಬೇಕಾಗಿರುತ್ತೆ. ಇನ್ನು 1 ಅವರ್ ಮೇಲೆ ಟೈಮಿಂಗ್ ಇದೆ. ಲಾಗಿನ್ ಆಗಿರೋಣ. ಇವಾಗ 10:11 ಆಗಿದೆ ಟೈಮಿಂಗ್ಸು. ರಿಟರ್ನ್ ಅಮೌಂಟು 7 ರೂಪಾಯಿ ಇರೋದು. ಸಹಕಾರ ನಗರದಿಂದ ಮತ್ತಿಕರೆಗೆ ಬಂದಿರೋದು. ಟಾರ್ಗೆಟ್ ಅಂದರೆ ಫುಲ್ ಕಂಪ್ಲೀಟ್ ಆಗೈತೆ. ನೋಡೋಣ ಇನ್ನೂ ಎಷ್ಟು, 1 ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗೋಣ. ಸಿಗ್ತೀನಿ ಕ್ಲೋಸಪ್ಪಲ್ಲಿ. ಇವಾಗ ಒಂದು ಪುಟ್ಟಪೋಲಿಂದ ಆರ್ಡ್ರ್ ಕೊಟ್ಟಿದ್ದ 10:30 ಗಂಟೆಗೆ. ಆರ್ಡ್ರ್ ಬಂದುಬಿಟ್ಟು ಪಿಕಪ್ ಮಾಡ್ಕೊಂಡಿದ್ದೀನಿ ಆರ್ಡ್ರನ್ನ. ಇವಾಗ ಡ್ರಾಪ್ ಇಲ್ಲೇ ಲೋಕಲ್ ಇರೋದು. ಇವತ್ತಿನ ಅರ್ನಿಂಗ್ಸು 1553 ಪ್ಲಸ್ ಇದಕ್ಕೆ 23 ಕೊಟ್ಟಿದ್ದ. 1553 ಪ್ಲಸ್ 23 ಪ್ಲಸ್ 500 ರೂಪಾಯಿ ಇನ್ಸೆಟಿವ್. ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 2076 ರೂಪಾಯಿ ಆಗುತ್ತೆ. 36 ಆರ್ಡ್ರಿಗೆ 2076 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವತ್ತಿಂದು ಬುಧವಾರ, ಫಸ್ಟ್ ದಿವಸ ಅಂದರೆ ನಿನ್ನೆ ಮೊನ್ನೆ ಮಾಡಿರಲಿಲ್ಲ ಇವತ್ತಿಂದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಟಾಟಾ, ಬಾಯ್, ಗುಡ್ ನೈಟ್, ಲವ್ ಯು ಆಲ್.